ಕರ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರೇ, ಇಂದಿನ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ನೋಡ್ರಿ, ನಮ್ಮ ಕರದಲ್ಲಿರುವಂಥ ಈ ಸತ್ಯವೇದ ಪುಸ್ತಕವು ನಮ್ಮ ಸಂಗಡ ಮಾತಾಡುವಂಥ ದೇವರ ವಾಕ್ಯಗಳು. ದೇವರು ಮಾತಾಡ್ತಾನೆ ಎಂಬುದಾಗಿ ಎಲ್ಲರೂ ಹೇಳ್ತಾರಲ್ಲ, ಅದು ಎಲ್ಲಿ ಮಾತಾಡ್ತಾನೆ ಅಂತ ನೋಡಬೇಕಾದ್ರೆ ತನ್ನ ವಾಕ್ಯದಿಂದ ಆತನು ನಮ್ಮೊಟ್ಟಿಗೆ ಮಾತಾಡ್ತಾನೆ. ಇದನ್ನು ಓದದೇ ಇರುವಾಗ ದೇವರ ಸ್ವರವನ್ನು ಕೇಳಿಸಿಕೊಳ್ಳಲು ಸಾಧ್ಯ ಇಲ್ಲ. ಈ ಒಂದೊಂದು ವಾಕ್ಯಗಳನ್ನು ನಾವು ಓದುವಾಗ, ಧ್ಯಾನಿಸುವಾಗ, ಇದನ್ನು ಹಾಗೇ ಮನಸ್ಸಲ್ಲಿಟ್ಕೊಂಡು ಅದನ್ನೇ ಇಟ್ಕೊಂಡು ಆಲೋಚಿಸುವಾಗ ಕರ್ತನು ನಮ್ಮ ಸಂಗಡ ಪ್ರತಿ ನಿಮಿಷ ಪ್ರತಿ ಗಳಿಗೆ ಮಾತಾಡುವುದನ್ನು ನಾವು ಅನುಭವಿಸಬಹುದು. ಆ ರೀತಿಯಾಗಿ ದೇವರು ಇವತ್ತು ನಿರೀಕ್ಷೆಯನ್ನು ಕೊಡುವಂಥ ಆ ವಾಕ್ಯ ಏನಂತ ನೋಡಬೇಕಾದ್ರೆ, ಫಿಲಿಪಿಯರವರಿಗೆ 4ನೇ ಅಧ್ಯಾಯ ಅದರ 4ನೇ ವಾಕ್ಯ. ದ ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 4 ವರ್ಸ್ 4. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನಿಮ್ಮನ್ನೇ ನೋಡಿ ಕರ್ತನು ಈ ದಿನ ಹೇಳ್ತಿದ್ದಾನೆ, ರಿಜಾಯ್ಸ್ ಇನ್ ದ ಲಾರ್ಡ್. ಕರ್ತನಲ್ಲಿ ಸಂತೋಷಿಸಿರಿ. ನಾವು ಅನೇಕ ಸಾರಿ ಒಂದು ಸಾರಿ ಹೇಳಿದ್ರೆ ಕೇಳೋದಿಲ್ಲ, ಅದಕ್ಕೆ ಇನ್ನೊಂದು ಸಾರಿ ಅಪೊಸ್ತಲನಾದಂಥ ಪೌಲನುಗೊಂಡು ಆ ಒಂದೇ ವಾಕ್ಯದಲ್ಲಿ ಪವಿತ್ರಾತ್ಮನು ಹೇಳ್ತಿದ್ದಾನೆ, ತಿರುಗಿ ಹೇಳುತ್ತೇನೆ, ಸಂತೋಷವಾಗಿರಿ. ಆಮೇಲೆ ಹೇಗೆ ಬ್ರದರ್ ಸಂತೋಷವಾಗಿರೋದು? ನಮ್ಮ ಜೀವಿತವು ದುಃಖದಲ್ಲಿದೆಯಲ್ಲ, ನಮ್ಮ ಜೀವಿತವು ಹೋರಾಟದಲ್ಲಿದೆಯಲ್ಲ, ವೈರಿಗಳು ಸುತ್ತಲೂ ಆವರಿಸ್ಕೊಂಡಿದ್ದಾರಲ್ಲ, ಅನೇಕ ವಿಧವಾದಂಥ ಅಗತ್ಯದಲ್ಲಿದ್ದೇವಲ್ಲ, ನಾವು ಹೇಗೆ ನಾವು ಸಂತೋಷವಾಗಿರಲು ಸಾಧ್ಯ ಎಂಬುದಾಗಿ ನೀವು ಪ್ರಶ್ನೆ ಕೇಳ್ಬೋದು. ಇದು ಕರ್ತನ ವಾಕ್ಯ. ಕರ್ತನು ಎಲ್ಲವನ್ನು ತಿಳಿದಿದ್ದಾನೆ. ಆತನು ಎಲ್ಲವನ್ನು ಅರಿತಿರುವಂಥ ಸರ್ವವ್ಯಾಪಿಯಾದಂಥ ದೇವರು. ನಮ್ಮ ಪರಿಸ್ಥಿತಿಗಳು ಎಲ್ಲವೂ ಆತನಿಗೆ ಗೊತ್ತು. ಇದರ ಮಧ್ಯದಲ್ಲಿ ಕರ್ತ ನಮಗೆ ಹೇಳ್ತಿದ್ದಾನೆ, ಸಂತೋಷಿಸಿರಿ. ಯಾವುದರಲ್ಲಿ? ಕರ್ತನಲ್ಲಿ ಸಂತೋಷಿಸುವುದಂದರೆ ಏನರ್ಥ? ಪ್ರಾರ್ಥನೆ, ಆರಾಧನೆ, ಹಾಡುಗಳನ್ನು ಹಾಡುತ್ತಾ, ಗೀತೆಗಳನ್ನು ಹಾಡುತ್ತಾ, ಗಾಯನಗಳನ್ನು ಹಾಡುತ್ತಾ, ಸತ್ಯವೇದವನ್ನು ನಾವು ಓದುತ್ತಾ, ಕರ್ತನ ಅದ್ಭುತಗಳನ್ನು ಧ್ಯಾನಿಸುತ್ತಾ, ಆತನು ಮಾಡಿರುವಂಥ ಮಹತ್ ಕಾರ್ಯಗಳನ್ನು ಯೋಚಿಸಿ ಆಲೋಚಿಸಿ ಸ್ತುತಿ ಸ್ತೋತ್ರ ಯಜ್ಞಗಳನ್ನು ಸಮರ್ಪಿಸುತ್ತಾ, ಯೇಸುವೇ ನೀನು ಸರ್ವಶಕ್ತನು, ಸರ್ವವ್ಯಾಪಿ, ಸರ್ವಜ್ಞಾನಿ ಎಂಬುದಾಗಿ ಸ್ತುತಿಸುತ್ತಾ ಇರುವಾಗ ನಾವು ಕರ್ತನಲ್ಲಿ ಉಲ್ಲಾಸ ಪಡುವಂಥ ಅನುಭವ, ಸಂತೋಷ ಪಡುವಂಥ ಅನುಭವ ದೇವರು ನಮಗೆ ಕೊಟ್ಟು ನಮ್ಮ ದುಃಖವೇ ಇಲ್ಲದ ಹಾಗೆ ದೇವರು ಮಾರ್ಪಡಿಸ್ತಾನೆ. ದುಃಖದಲ್ಲಿದ್ದೀರಾ? ಕರ್ತನು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ಸಂತೋಷಿಸಿರಿ, ಸಂತೋಷ ಪಡಿರಿ. ತಿರುಗಿ ಹೇಳ್ತೇನೆ. ಬಲಹೀನತೆಯಲ್ಲಿದ್ದೀರಾ? ಸಂತೋಷ ಪಡ್ರಿ. ಒಂದು ವ್ಯಾಧಿಯಲ್ಲಿದ್ದೀರಾ? ಸಂತೋಷ ಪಡ್ರಿ. ಸಾಲದ ಸಮಸ್ಯೆದಲ್ಲಿದ್ದೀರಾ? ಸಂತೋಷ ಪಡ್ರಿ. ನಿಮ್ಮ ಕುಟುಂಬದಲ್ಲಿ ಭಯಂಕರವಾದಂಥ ಹೋರಾಟಗಳಿದೆಯಾ? ಸಂತೋಷ ಪಡ್ರಿ. ಕರ್ತನಲ್ಲಿ ಸಂತೋಷ ಪಡುವಾಗ ಏನಾಗ್ತದೆ? ಕರ್ತನು ನಮಗೆ ಹೊಸ ಬಲದಿಂದ ತುಂಬಿಸ್ತಾನೆ. ಆ ಹೊಸ ಬಲವು ಆ ದುಃಖಗಳನ್ನು ಜಯಿಸಲು, ಸವಾಲುಗಳನ್ನು ಜಯಿಸಲು, ವೈರಿಗಳನ್ನು ಜಯಿಸಲು ನಮಗೆ ಉನ್ನತದಿಂದ ಬರುವಂಥ ಶಕ್ತಿ ಸಹಾಯಕವಾಗಿ ಇರುತ್ತದೆ. ಆದ್ದರಿಂದ ಕರ್ತನು ಹೇಳ್ತಿದ್ದಾನೆ, ಸಂತೋಷಿಸಿರಿ. ನಿಮ್ಮ ನೋಡಿ ಒಂದು ಪ್ರಶ್ನೆ ಕೇಳ್ತೀನಿ ಸಹೋದರ ಸಹೋದರಿಯೇ, ದುಃಖಿಸುವುದರಿಂದ ಏನು ಪ್ರಯೋಜನ? ದುಃಖಿಸುವುದರಿಂದ ಏನು ಸಮಸ್ಯೆಗಳು ಬದಲಾಗಿದೆ? ನೀನು ಚಿಂತಿಸುವುದರಿಂದ ಯಾವ ವೈರಿಗಳು ನಿನ್ನನ್ನು ಬಿಟ್ಟು ಓಡೋಗಿದ್ದಾರೆ? ಆದರೆ ನೀನು ಕರ್ತನಲ್ಲಿ ಸಂತೋಷ ಪಡುವುದಾದರೆ ಅನೇಕ ಆಶೀರ್ವಾದಗಳು, ಪ್ರಯೋಜನಗಳಿದೆ. ಒಂದು, ದುಃಖವೇ ಇರಲ್ಲ. ಕಾರಣ ನಿಮ್ಮ ಹೃದಯವು, ಪ್ರಾಣ, ಆತ್ಮ, ಶರೀರವು ಕರ್ತನಲ್ಲಿ ಸಂತೋಷದಿಂದ ತುಂಬಲ್ಪಟ್ಟಿರ್ತದೆ. ಕರ್ತನಲ್ಲಿ ಸಂತೋಷವಾಗಿರುವುದಾದರೆ ಬಲ ಸಿಗುತ್ತದೆ, ನಂಬಿಕೆ ಇರ್ತದೆ, ಕರ್ತ ನೋಡಿಕೊಳ್ಳುವ ಎಂಬುದಾಗಿ ವಿಶ್ವಾಸವು ನಮ್ಮಲ್ಲಿ ನದಿಯ ಹಾಗೆ ಉಕ್ಕಿ ಹರಿಯುತ್ತಾ ಇರ್ತದೆ. ಆದ್ದರಿಂದ ಸುಲಭವಾಗಿ ಹೇಳಬೇಕಾದ್ರೆ, ದುಃಖಿಸುವುದರಿಂದ ಪ್ರಯೋಜನವಿಲ್ಲ, ಕರ್ತನಲ್ಲಿ ಸಂತೋಷಿಸುವುದರಿಂದ ಬಲವು, ಆಶೀರ್ವಾದವು, ದೇವರ ಮಹಿಮೆಯನ್ನು ಕಾಣಲು ಸಾಧ್ಯ. ಆದ್ದರಿಂದ ದುಃಖವನ್ನು, ಮನ ಒತ್ತಡವನ್ನು, ಗಾಬರಿಯನ್ನು ತೆಗೆದು ಬಿಸಾಡಿ ಕರ್ತನಲ್ಲಿ ಸಂತೋಷ ಪಡ್ತೇನೆ ಎಂಬುದಾಗಿ ಇವತ್ತು ತೀರ್ಮಾನಿಸಿರಿ. ಆಯ್ಕೆ ನಿಮ್ಮದು. ಚಾಯ್ಸ್ ಇಸ್ ಯೋರ್ಸ್. ಡಿಸೈಡ್, ಚೂಸ್ ಟು ಬಿ ಹ್ಯಾಪಿ. ದ ಹೋಲ್ ಡೇ ಐ ವಿಲ್ ಬಿ ಹ್ಯಾಪಿ. ಟುಡೇ ದ ಎಂಟೈರ್ ಡೇ ಐ ವಿಲ್ ರಿಜಾಯ್ಸ್ ಇನ್ ದ ಲಾರ್ಡ್. ನೋಡ್ರಿ, ಸವಾಲುಗಳನ್ನು ಜಯಿಸುವಂಥ ಕೃಪೆಯನ್ನು, ಬಲವನ್ನು ದೇವರು ಅನುಗ್ರಹಿಸ್ತಾನೆ. ಹುಡುಕಿದ್ರು ಕೂಡ ದುಃಖವು ಕಾಣದೆ ಹೋಗುತ್ತದೆ. ಆಮೇಲೆ ಆದ್ದರಿಂದ ಇನ್ನೊಂದು ಸಾರಿ ವಾಕ್ಯ ಓದ್ತೇನೆ.
ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ಇವತ್ತು ನಮಗೆ ನೀವು ಹೇಳ್ತಿದ್ದೀರಾ, ಸಂತೋಷವಾಗಿರಿ, ಸಂತೋಷಿಸಿರಿ, ದುಃಖ ಪಡಬೇಡ್ರಿ, ಸಂತೋಷವಾಗಿರಿ ಎಂಬುದಾಗಿ. ದೇವರೇ, ನಾವೆಲ್ಲರೂ ನಿನ್ನಲ್ಲಿ ಸಂತೋಷವಾಗಿರುವಂತೆ ನಮಗೆ ಬಲವನ್ನು ಅನುಗ್ರಹಿಸು. ನಿಮಗೆ ಮಹಿಮೆ ಸಲ್ಲಿಸ್ತೇವೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. My dear brothers and sisters, rejoice in the Lord. Yet again, Bible says, rejoice in the Lord. The joy of the Lord is my strength. Don't be sorrow. Always be happy in the Lord. God will strengthen you to overcome every challenges. Have a blessed day. God bless you. Amen.